ಟೋಟಲ್ ಡಿಸ್ಟ್ರಾಯ್ ಮಾಡ್ತಾರೆ. ಅದಾದಮೇಲೆ ರಿಜಿಸ್ಟರ್ ಬುಕ್ ತೊಗೋತಾರೆ. ಗಲ್ಲಲ್ಲಿರುವಂಥ 12,000 ಚಿಲ್ಲರೆ ಎಷ್ಟು ದುಡ್ಡಿತ್ತಂತೆ ಅದನ್ನು ಎಗರಿಸ್ತಾರೆ. ಅದಾದಮೇಲೆ ಆ ಹೆಣ್ಮಕ್ಳಿಗೆ ಹೇಳ್ತಾರೆ ಈ ಗಂಡಿಗೆ ಹೊಡಿತೀವಿ ಅಂತ ಹೇಳಿ ಅವಳಿಗೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ CPI ಅವರು ಬಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈಗ ರಾಮಪ್ಪ ನಿಪ್ಪಾಣಿ ಅವರಿಗೆ ಒಂದು ಕಿವಿ ಹೋಗಿದೆ ಸರ್, ಇವಾಗ ಕೇಳ್ತಾ ಇಲ್ಲ. 2 ಡ್ರಮ್ ಪ್ರಿಯ ವೀಕ್ಷಕರೇ, ಇದು ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಆತ್ಮೀಯವಾದಂಥ ಸ್ವಾಗತ. ಧಾರವಾಡ ಜಿಲ್ಲೆಯ ಮಾಜಿ ಸೈನಿಕರ ಮೇಲೆ ಪೊಲೀಸರು ನಡೆಸಿರ್ತಕ್ಕಂಥ ಒಂದು ಮಾರಣಾಂತಿಕ ಹಲ್ಲೆಯ ಕುರಿತು ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರ ಸಂಘ ಮಹಾಸಭಾದ ವತಿಯಿಂದ ಒಂದು ಬೃಹತ್ ಹೋರಾಟವನ್ನು ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಮಾಡಿದ್ರು ಅಂತಲೇ ನಾವು ತೋರಿಸ್ತಾ ಇದ್ದೀವಿ. ವೀಕ್ಷಕರೇ, ಸಾವಿರಾರು ಒಂದು ಜನಸಂಖ್ಯೆಯಲ್ಲಿ ಮಾಜಿ ಸೈನಿಕರು ತಮ್ಮ ಒಂದು ಒಕ್ಕೂರಲಾದಂತಹ ಬೇಡಿಕೆಯನ್ನ ಮತ್ತು ಅವರ ಮೇಲೆ ಆಗಿರ್ತಕ್ಕಂಥ ಒಂದು ದಬ್ಬಾಳಿಕೆಯನ್ನ ವಿವರವಾಗಿ ವಿವರಿಸಿ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಒಂದು ಮಾನವ ಸರಪಳಿಯನ್ನ ನಿರ್ಮಿಸಿ ತಮ್ಮ ಹೋರಾಟವನ್ನ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನಾವು ಇಲ್ಲಿ ನೇರವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ. ನೀವು ಕೂಡ ಒಂದು ಮಾನವರಂತೆ, ನೀವು ಒಂದು ಸಾಮಾನ್ಯ ಜನ, ನಾವು ದೇಶವನ್ನು ಕಾಯುವಂತಹ ಸೈನಿಕರು. ನಮ್ಮ ಈ ಒಂದು ಅನ್ಯಾಯವಾದರೆ ಮುಂದಿನ ದಿನಮಾನಗಳಲ್ಲಿ ಸಾಮಾನ್ಯ ಸಮಾಜದ ಒಂದು ಹೇಗೆ ಜೀವನವನ್ನು ನಡೆಸಬೇಕನ್ನುವಂತಹ ವಿಷಯವನ್ನು ಕೂಡ ಮಾತನಾಡಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ಒಂದು ಜನಪ್ರತಿನಿಧಿಗಳು ಹಾಗೂ ಯಾವುದೇ ಸಂಘ ಸಂಸ್ಥೆಯ ಮುಖ್ಯಸ್ಥರು ಕೂಡ ಬಂದು ಮಾಜಿ ಸೈನಿಕರಿಗೆ ಒಂದು ಬೆಂಬಲವನ್ನು ಸೂಚಿಸಿಲ್ಲ ಅನ್ನುವಂತಹ ತಮ್ಮ ಒಕ್ಕೂರಲಾದಂತಹ ಒಂದು ಕೂಗನ್ನು ಅವರು ಹೇಳಿದ್ದು. ಏನೆಲ್ಲ ನಡೀತೀನಿ ನೋಡೋಣ ಬನ್ನಿ ವೀಕ್ಷಕರೇ. ನಾವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಒಂದು ಏನು ಕರ್ನಾಟಕ ಕಾನೂನು ವಿದ್ಯಾರ್ಥಿಗಳ ಸಂಘದ ಒಬ್ಬ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಹೊಂಗಲ ಇವರ ಒಂದು ನೇತೃತ್ವದಲ್ಲಿ ನೂರಾರು ಕಾನೂನು ವಿದ್ಯಾರ್ಥಿಗಳು ಕೂಡ ಮಾಜಿ ಸೈನಿಕರ ಒಂದು ರಾಮಪ್ಪ ನಿಪ್ಪಾಣಿ ಅವರ ಮೇಲೆ ಧಾರವಾಡದಲ್ಲಿ ಏನು ವಿರೋಧಿಸಿ ಅವರು ಕೂಡ ನೂರಾರು ವಿದ್ಯಾರ್ಥಿಗಳು ಕೂಡ ಈ ಒಂದು ಹೋರಾಟಕ್ಕೆ ಒಂದು ಬೆಂಬಲವನ್ನು ಸೂಚಿಸಿರ್ತಾರೆ. ನಾವು ಈ ಒಂದು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ನೇರವಾಗಿ ವೀಕ್ಷಕರೇ. ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಮಾಜಿ ಸೈನಿಕರು ಮತ್ತು ಮಹಿಳಾ ಸೈನಿಕರು ಕೂಡ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಒಂದು ಸದಸ್ಯರು ಕೂಡ ಭಾಗಿಯಾಗಿ ಈ ಒಂದು ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ನಾವು ಮನವಿಯನ್ನು ಸಲ್ಲಿಸ್ತೀವಿ ಅನ್ನುವಂತಹ ಒಂದು ಬೇಡಿಕೆಯನ್ನಿಟ್ಟು ತಮ್ಮ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಇಲ್ಲಿ ನೇರ ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ಅವರ ತಾಯಿಯನ್ನು ನಾವು ಇಲ್ಲಿ ಮತ್ತು ಅವರ ಧರ್ಮಪತ್ನಿಯನ್ನು ಕೂಡ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಕೈ ಮುಗಿದು ಬೇಡ್ತಾ ಇದ್ರಂಥ ದೃಶ್ಯಾವಳಿಗಳನ್ನು ನಾವಿಲ್ಲಿ ನೋಡಬಹುದು. ಎಷ್ಟೊಂದು ನೊಂದ ಒಂದು ತಾವು ತನ್ನ ಮಗನಿಗಾದಂಥ ಅನ್ಯಾಯದ ವಿರುದ್ಧ ಸಾವಿರಾರು ಜನರ ಮುಂದೆ ಕೂತ್ಕೊಂಡು ಕೈ ಮುಗಿದು ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ಆ ತಾಯಿಯ ಒಂದು ಕಣ್ಣೀರನ್ನು ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಈ ರೀತಿಯಾದ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಈ ರೀತಿಯಾದಂತಹ ಒಂದು ಅಮಾನವೀಯತೆಯನ್ನು ಮೆರೆದಿರ್ತಕ್ಕಂಥ ಪೊಲೀಸರ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿಯಾಗುವ ಅನ್ನುವಂತಹ ಒಕ್ಕೂಲದ ಕೂಗನ್ನು ಕೂಡ ಇಲ್ಲಿ ಅವರು ತೋರಿಸ್ತಾ ಇದ್ದೀವಿ, ನೋಡ್ಬೋದು ವೀಕ್ಷಕರೇ. ಈ ರೀತಿಯಾದಂತಹ ಒಂದು ದೊಡ್ಡ ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಧಾರವಾಡ ಜಿಲ್ಲೆಯಲ್ಲಿ ಒಂದು ಕಾಣಬಹುದಾಗಿದೆ. ಯಾಕಂದರೆ ಮಾಜಿ ಸೈನಿಕ ಅಂದರೆ ದೇಶ ಕಾಣುವ ಒಂದು ಸೈನಿಕನಿಗೆ ಒಂದು ಅಭದ್ರತೆ ಆದರೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ನಮಗೆ ಸುರಕ್ಷತೆ ಸಿಗಲಿದೆ ಒಂದು ಅನ್ನುವಂಥದ್ದು ಸಾಕಷ್ಟು ಒಂದು ಜನ ಕೂಡ ಮಾತನಾಡ್ತಾ ಇದ್ದಾರೆ. ನಾವು ಇಲ್ಲಿ ನೇರ ದೃಶ್ಯಗಳಿಗೆ ಕೆಲವೊಂದಿಷ್ಟು ಮತ್ತು ನಿಮಗೆ ಮಹಿಳಾ ಏನು ವಿದ್ಯಾರ್ಥಿನಿಯರು ಕೂಡ ಭಾಗವಹಿಸಿರ್ತಕ್ಕಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ವಿಚಿತ್ರ ಅನ್ಬೋದು. ಕಳೆದ 4-5 ದಿನಗಳಿಂದ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ತಗೋತಾ ಇದ್ರು ಕೂಡ ಇದುವರೆಗೆ ಚೇತರಿಸಿಕೊಂಡಿಲ್ಲ. ಇದುವರೆಗೆ ಅವ್ರಿಗೆ ಕಿವಿ ಕೇಳ್ತಾ ಇಲ್ಲ, ಕಿವಿ ಪರದೆ ಕಟ್ಟಾಗಿದೆ ಅನ್ನುವಂಥದ್ದು ಮಾಹಿತಿ ಇದೆ. ತಾವೆಲ್ಲ ನೋಡ್ತಾ ಇರ್ಬೋದು ಬ್ಯಾನರ್ಗಳಲ್ಲಿ. ಈ ರೀತಿಯಾಗಿ ಪೊಲೀಸರು ಅವರ ಮೇಲೆ ದೌರ್ಜನ್ಯವಾಗಿ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಇವತ್ತ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಇವತ್ತವರ ಪತ್ನಿಯವರು ತಾಯಿಯವರು ಇಲ್ಲಿದ್ದಾರೆ. ಅವರ ಕುಟುಂಬದವರಿಗೆ ಹಲ್ಲೆ ಮಾಡಿದ್ದಾರೆ. ಆನಂತರ ಸತತವಾಗಿ 3 ತಾಸುಗಳ ಗಂಟೆ ಅವ್ರ ಮೇಲೆ ಚಿತ್ರಹಿಂಸೆ ಪಟ್ಟು ಬಿಡ್ತಾರೆ. ಯಾಕಂದರೆ 1 ಸರಿ 2 ಸರಿ ಬಡಿದ್ರೆ ಈ ರೀತಿಯಾದಂಥ ಗಾಯಗಳಾಗಕ್ಕೆ ಸಾಧ್ಯವಿಲ್ಲ. ಒಬ್ಬ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿ ಬಂದಂಥ ಒಬ್ಬ ವ್ಯಕ್ತಿ ತನ್ನ ಹೊಟ್ಟೆಪಾಡಿಗಾಗಿ ಇವತ್ತು ಮೆಸ್ಸನ್ನು ನಡೆಸ್ತಾ ಇದ್ದಾನೆ. ಅವನ ಮೇಲೆ ಈ ರೀತಿಯಾದಂಥ ಹಲ್ಲೆ ಆಗಿದೆ. ಇವತ್ತು ಬಾರ್ಗಳು ನಮ್ಮ ದೇಶದೊಳಗೆ ನಮ್ಮ ರಾಜ್ಯದೊಳಗೆ ಇವತ್ತು ಬಾರ್ಗಳು ಎಲ್ಲಿ ರಾತ್ರಿ 9 ಗಂಟೆಗೆ ಬಂದಾಗಬೇಕಲ್ಲ, ಬಾರ್ಗಳು ಇವತ್ತು ರಾತ್ರಿ 12 ಗಂಟೆ
ಅಲ್ಲಿ ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಗಬೇಕಲ್ಲ, ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗ್ತಾ ಇದಾವ. ಅದೆಲ್ಲ ನಮ್ಮ ಪೊಲೀಸರಿಗೆ ಆಗ್ತಾ ಇಲ್ಲ. ಹೊಟ್ಟೆಪಾಡಿಗಾಗಿ, ಜನರ ಕಲ್ಯಾಣಕ್ಕಾಗಿ, ಒಂದು ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಒಂದು ಮೆಸ್ ನಡೆಸಿದ್ದಾರೆ. ಆ ಮೆಸ್ಸಿನ ಮೇಲೆ ರಾತ್ರಿ 10 ಯಾಕೆ ಬಂದ್ ಮಾಡಿಲ್ಲ ಅಂತ ಬೇಕಾದ್ರೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಅವರು ಪ್ರತಿ ತಿಂಗಳೇನೋ ಮಂತ್ರಿ ಕೇಳ್ತಾ ಇದ್ರು. ಆ ಮಂತ್ರಿ ಕೇಳೋದಕ್ಕಾಗಿ ಪೊಲೀಸರು ಅವ್ರ ಮೇಲೆ ಹಲ್ಲೆ ಮಾಡಿ ಇವತ್ತು ಇಷ್ಟು ದೊಡ್ಡ ಒಂದು ಗಂಭೀರವಾದಂಥ ನಮ್ಮ ಸೈನಿಕನ ಗಾಯಗೊಳಿಸಿದ್ದಾರೆ. ಅದಕ್ಕೆ ನಾವು ವಿನಂತಿ ಏನು ಮಾಡ್ಕೊಂತಪ್ಪ ಅಂತಂದ್ರೆ, ಇಬ್ಬರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ. ಇಬ್ಬರನ್ನ ಅವರ ಅಮಾಯಕವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದಾರೋ ಅದರ ಮೂಲ ಕಾರಣ ಇರುವಂತಹ ವ್ಯಕ್ತಿ ಯಾರಂತಂದ್ರೆ ಸ್ಟೇಷನ್ ಸಿಪಿ ಅವರು. ಆ ಸ್ಟೇಷನ್ ಸಿಪಿ ಅವರು ಸಸ್ಪೆಂಡ್ ಆಗಬೇಕಾಗಿದೆ ಇವತ್ತು ನಮಗೆ. ಯಾಕಪ್ಪ ಅಂತಂದ್ರೆ ಅಲ್ಲಿರುವಂತಹ CCTV ಕ್ಯಾಮ್ರಾಗಳನ್ನು ಇವತ್ತು ಧ್ವಂಸ ಮಾಡಿದ್ದಾರೆ. ನಮ್ಮ ದೇಶದ ಕಾನೂನು ಕಾಪಾಡುವಂತಹ ಪೊಲೀಸರು, ಸಾಕ್ಷ್ಯ ಆಧಾರಗಳನ್ನ ಕಾಪಾಡ್ತಿರ್ತಕ್ಕಂಥ ಪೊಲೀಸರು ಇವತ್ತು ಸಾಕ್ಷ್ಯಗಳನ್ನ ನಾಶ ಮಾಡ್ತಾ ಇದಾರೆ. ತಮ್ಮ ಯಾರಿಗೆ ಅವರಿಂದ ಏನು ಸಿಗಬೇಕಾಗಿತ್ತಲ್ಲ ನ್ಯಾಯವನ್ನು ಕೊಡ್ತಾ ಇಲ್ಲ. ಇವತ್ತು ಸೈನಿಕರು ದೇಶವನ್ನ ಕಾದ್ರ ಪೊಲೀಸರು ಇಡೀ ಒಳಗಿರುವಂತಹ ಜನರನ್ನ ಕಾಪಾಡುವಂತಹ ಕೆಲಸ ಅವ್ರದ್ದು. ಅದರ ಬಿಟ್ಟ ನಮ್ಮ ಮಾಜಿ ಸೈನಿಕರ ಮೇಲೆ ಈ ರೀತಿ ಅಂತ ಹಲ್ಲೆ ಮಾಡೋದು ದುರಾದೃಷ್ಟಕರ. ಅದಕ್ಕೆ ಎಷ್ಟು ಜನ ಪೊಲೀಸ್ ಸಿಬ್ಬಂದಿ ಅವ್ರ ಮೇಲೆ ಹಲ್ಲೆ ಮಾಡಿರಲ್ಲ ಅವ್ರ ಸೇವೆಯಿಂದ ವಜಾಗೊಳಿಸಬೇಕು. ಮತ್ತು ಕಮಿಷನರ್ ಸಾಹೇಬರಿಗೆ ಬರಬೇಕು, ಮಾನ್ಯ ಜಿಲ್ಲಾಧಿಕಾರಿ ಬರಬೇಕು. ಅಂತಾಗ ಮಾತ್ರ ನಾವು ಇಲ್ಲಿಂದ ರಜೆ ಬಿಟ್ಟು ದಾಟಿಸ್ತೇವೆ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹೋರಾಟ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಮೊನ್ನೆ ಧಾರವಾಡದಲ್ಲಿ ದಿನಾಂಕ 28/9/2025 ನಮ್ಮ ಮಾಜಿ ಸೈನಿಕ ರುದ್ರಪ್ಪ ನಿಪ್ಪಾಣಿ ಅವರ ಮೇಲೆ, ರಾಮಪ್ಪ ನಿಪ್ಪಾಣಿ ಅವರ ಮೇಲೆ ಏನು ಸಪ್ತಾಪುರದಲ್ಲಿ ವಿವೇಕಾನಂದ ಸರ್ಕಲ್ ಹತ್ತಿರ ಇರುವಂಥ ಅವರ ಮೆಸ್ನಲ್ಲಿ ಪೊಲೀಸ್ ಸಿಬ್ಬಂದಿ ಅವರೇನು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ. ನಾರ್ಮಲ್ 1 ಪೆಟ್ಟು 2 ಪೆಟ್ಟು ಬಡಿದ್ರೆ ನಾವೇನು ಇಷ್ಟು ಗಂಭೀರವಾಗಿ ತಗೋತಿರ್ಲಿಲ್ಲ. ಇವತ್ತ ಮಾಜಿ ಸೈನಿಕ ದೇಶಕ್ಕಾಗಿ ಸತತವಾಗಿ ರಾಷ್ಟ್ರ ಪೊಲೀಸ್ ಅಧಿಕಾರಿಗಳಿಗೆ, ರಾಷ್ಟ್ರ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು ನ್ಯಾಯ. 10 ದಿನ ನಂತರ ನಾವು ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತೀವಿ. 2 ಸಂಘಟನೆಗಳು ಕೂಡಿ, ಮಾಜಿ ಸೈನಿಕರ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ಕಾನೂನು ವಿದ್ಯಾರ್ಥಿಗಳ ಸಂಘ 2 ಕೂಡಿ ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಸಿದೆ ಸರ್. ಅದೇ ರೀತಿ ಒಂದು ಸೈನಿಕರ ಸಂಘದ ಒಂದು ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷರನ್ನ ನಾವೀಗ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀರಿ. ಏನು ನೀವು ಮುಂದೆ ನಿಮ್ಮ ನಿಲುವೇನು ಸರ್? ಸರ್, ಇವಾಗ ನೀವು ನೋಡಿರ್ಬೋದು 10 ದಿವಸ ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದೇವೆ. ಅದರಲ್ಲಿ ಅವ್ರಿಗೆ ನಮ್ಮ ಧಾರವಾಡದಲ್ಲಿ ಖಾಸವಾಗಿ ಖಾಸ್ ಕರಕ್ಕೆ ವಿದ್ಯಾಕಾಶಿಯಾಗಿ ಉಳಿಬೇಕು. ಅದು ಒಂದು ಮಾದರಿ ಶಿಕ್ಷೆ ಆಗಬೇಕು. ನಮ್ದು ಅಷ್ಟೇ ನಿಲುವು. ಇದಾಗಲಿಲ್ಲ ಅಂದರೆ ಕರ್ನಾಟಕದ ಅಜ್ಜಾಂತ ಉಗ್ರ ಹೋರಾಟ ಮಾಡ್ತೇವೆ. ಈಗ ನೀವು ಬರೀ ಇದು ಉತ್ತರ ಕರ್ನಾಟಕದ ಅಷ್ಟೇ ಒಂದು ಸ್ವಲ್ಪ ಈಗ ಬರೀ ಪಿಕ್ಚರ್ ಅಷ್ಟೇ ನೋಡ್ರಿ, ಇನ್ನೂ ಟೇಲರ್ ಬಾಕಿ. ಅದಕ್ಕಾಗಿ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ವಿಶೇಷವಾಗಿ ಇಲ್ಲಿ ಬಂದಂಥ ಮಾಜಿ ಸೈನಿಕರಿಗೆ ಎಲ್ಲರಿಗೂ ನಮ್ಮ ಬೆನ್ನೆಲುಬಾಗಿ ನಿಂತ ನಮ್ಮ ಮಾಜಿ ಸೈನಿಕರ ಒಕ್ಕೂಟದ ನಮ್ಮ ಆತ್ಮೀಯ ಸೋದರರಾದಂಥ ಜಗದೀಶ್ ಪೂಜಾರಿ ಅವ್ರಿಗೂ ಕೂಡ ನಮ್ಮ ಬೆಂಬಲ ಕೊಟ್ಟರು. ಮುಂದಿನ ಅಂಶಗಳು ಅವರು ನಾವು ಒಂದು ತೀರ್ಮಾನ ಮಾಡಿ ಕೆಲಸ ಒಂದು ಉಗ್ರ ನಮಗೆ ಶಿಕ್ಷೆ ಇದಷ್ಟೇ ಅವ್ರಿಗೆ ಕಾನೂನಾತ್ಮಕ ಶಿಕ್ಷೆ ಕೊಡಲಿಲ್ಲ, ನಮಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂದರೆ ಇದು ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ದೇಶಾದ್ಯಂತ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೀಗ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ, ಈ ಹೋರಾಟಕ್ಕೆ ಬೆಳಗಾವಿ ಜಿಲ್ಲೆ ಆಯ್ತು, ಧಾರವಾಡ ಜಿಲ್ಲೆ ಆಯ್ತು, ಸುತ್ತಮುತ್ತಲಿನ ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಾವು ಇವತ್ತು ಸೇರಿದ್ದೀವಿ. ನಮ್ಮ ಮನವಿಯನ್ನು ಕೊಡಲಿಕ್ಕೆ ನಾವು DC ಆಫೀಸ್ ಹತ್ರ ಬಂದಿದ್ದೀವಿ. DC ಅವರು ಇಲ್ಲ ಅಂತ ಇದ್ದಾರೆ. ಆದ್ರೆ ಅಟ್ಲೀಸ್ಟ್ ಇವತ್ತು ಕಮಿಷನರ್ ಆದರೂ ಇಲ್ಲಿ ನಮ್ಮ ಬರ್ಬೇಕು, ನಮ್ಮ ಮನವಿಯನ್ನು ತೊಗೊಳಕ್ಕೆ ಅವರ ಕಮಿಷನರ್ ಬರ್ಬೇಕಂತೇಳಿ ನಮ್ಮ ಬೇಡಿಕೆ ಐತಿ. ದಯಮಾಡಿ ಎಲ್ಲಿ ಮಟ್ಟ ಕಮಿಷನರ್ ಅವ್ರು ಬರೋಂಗಿಲ್ಲ ಅಲ್ಲಿ ಮಟ್ಟ ನಾವು ಮನವಿ ಕೊಡೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇದು ನಮ್ಮ ಸೈನಿಕನಿಗೆ ಆದಂಥ ಘೋರ ಅನ್ಯಾಯ ಆಗೈತಿ. ಘೋರ ಅನ್ಯಾಯದ ಜೊತೆಗೆ ಚಿತ್ರಹಿಂಸೆ ಆಗೈತಿ. ಅಟ್ಲೀಸ್ಟ್ ಒಬ್ರು ಸೈನಿಕನ ಮೇಲೆ ನಾವು ಈ ಪ್ರತಿ ಮಾಡತ್ತೋ ಅಂತಂದ್ರೆ ವಿಚಾರ ಮಾಡಬೇಕಾಗಿತ್ತು ಪೊಲೀಸರು. ಮತ್ತು ಪೊಲೀಸ್ ಇಲಾಖೆ ಆ ಭ್ರಷ್ಟ ಅಧಿಕಾರಿಯನ್ನು ಬಚಾವ್ ಮಾಡುವಂಥ ಕೆಲಸಕ್ಕೆ ಬೆನ್ನತ್ತಿದ್ದಾರೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಅದಕ್ಕೆ ಅಟ್ಲೀಸ್ಟ್ ಕಮಿಷನರ್ ಸಾಹೇಬರು ಇಲ್ಲಿ ಬರಬೇಕು, ನಾವು ಮನವಿಯನ್ನು ತಗೋಬೇಕು. ಇಲ್ಲ ಅಂತಂದ್ರೆ ನಾವು ಎಲ್ಲಿ ಮಟ್ಟ ಕಮಿಷನರ್ ಸಾಹೇಬರು ಇಲ್ಲಿ ಬರೋಂಗಿಲ್ಲ ಅಲ್ಲಿ ಮಟ್ಟ ನಾವು ಇಲ್ಲೇ ಕೂಗ್ತೀವಿ.
ಅದಕ್ಕೆ ಮುಂದಿನ ಈಗಾಗಲೇ ಹೇಳಿದ್ರು ಹೋರಾಟ, ನಮ್ಮ ಹೋರಾಟ ಯಾವ ರೀತಿ ಅಂತೇಳಿ. ಅದು ಸಸ್ಪೆಂಡ್ ಆಗಲಿಲ್ಲ ಅಂತಂದ್ರೆ ನಮ್ದು ಆ ರೀತಿ ಹೋರಾಟ ಐತಿ. ಇವತ್ತು ಇಷ್ಟು ನಾವೆಲ್ಲ 4-5-6 ಜಿಲ್ಲೆ ಅಂತ ಎಲ್ಲ ಮಾಜಿ ಸೈನಿಕರು ಬಂದವಪ್ಪ ಅಂತಂದ್ರೆ ಕಮಿಷನರ್ ಸಾಹೇಬ್ರು ಇಲ್ಲಿ ಬರಬೇಕು. ಈಗಾಗಲೇ ಪೊಲೀಸ್ ಸಿಬ್ಬಂದಿಯವರು ಹೇಳಿದಾರೆ 10 ನಿಮಿಷ ಬರ್ತಾರಂತೇಳಿ. ಇಲ್ಲಿ ಬರಲಿಲ್ಲ ಅಂತಂದ್ರೆ ನಾವು ಮತ್ತೆ ಯಥಾ ಪ್ರಕಾರ ಕೋರ್ಟ್ ಸರ್ಕಲ್ಗೆ ಹೋಗಿ ನಾವು ರ್ಯಾಲಿ ಕೊಂಡಿರ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.